ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಜನ್ಮಭೂಮಿಗೆ ಅಭಿನವ ಚಾರುಕೀರ್ತಿ ಶ್ರೀಗಳವರ ಮಂಗಲ ಪುರಪ್ರವೇಶ ನವೆಂಬರ್ 26ರಂದು ಶ್ರೀ ಸರ್ವತೋಭದ್ರ ಜೈನ ಸಮಾಜದ ವತಿಯಿಂದ ವಿಶೇಷ ಕಾರ್ಯಕ್ರಮ. ಸಾಗರ ಶ್ರೀರಾಮಕೃಷ್ಣ ವಿದ್ಯಾಲಯದಿಂದ ಮಕ್ಕಳ ಹಬ್ಬ ವಾರ್ಷಿಕ ವಿಶೇಷ ಪ್ರತಿಭಾ ಪುರಸ್ಕಾರ, ಪ್ರತಿಭಾ ದರ್ಶನ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಮಂಗಳ ಪುರಪ್ರವೇಶ ಕಾರ್ಯಕ್ರಮ ಸಾಗರದಲ್ಲಿ ನವೆಂಬರ್ 26ರಂದು ನಡೆಯಲಿದೆ. ಶ್ರೀಗಳವರ ಜನ್ಮಭೂಮಿಯಾಗಿರುವ ಸಾಗರಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸುತ್ತಿರುವ ಅವರನ್ನು ಶ್ರೀ ಸರ್ವತೋಭದ್ರ ಜೈನ ಸಮಾಜದ ವತಿಯಿಂದ ಸ್ವಾಗತಿಸಲಾಗುತ್ತಿದೆ. ಶ್ರೀ ಕ್ಷೇತ್ರ ಹುಂಬುಜ ಮಠದ ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಅಂದು ಬೆಳಗ್ಗೆ 8:30ಕ್ಕೆ ಸಾಗರ ನಗರದ ಶ್ವೇತಾಂಬರ ಜೈನ ಮಂದಿರಕ್ಕೆ ತ್ಯಾಗರ್ತಿ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ಕರೆತರಲಾಗುವುದು. ನಂತರ ಸಾಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ ಹಾಗೂ ನೆಹರು ಮೈದಾನದ ದಿಗಂಬರ ಜೈನ ಮಂದಿರಕ್ಕೆ ಪ್ರವೇಶ ಮಾಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಭಗವಾನ್ ಶ್ರೀ 1008 ಆದಿನಾಥ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕ ಹಾಗೂ ರಜತ ಪ್ರಭಾವಳಿ ಸಮರ್ಪಣೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಹಾಗೂ 2:30ಕ್ಕೆ ಗುರುವಂದನಾ ಕಾರ್ಯಕ್ರಮ ಜರುಗಲಿದ್ದು, ಹುಂಬುಜ ಮಠ ಹಾಗೂ ಸೋಂದಾ ಮಠದ ಶ್ರೀಗಳವರ ಗೌರವ ಉಪಸ್ಥಿತಿ ಇರಲಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಗಣ್ಯರು ಆಗಮಿಸಲಿರುವ ಮಂಗಲ ಪುರಪ್ರವೇಶ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಬೇಕೆಂದು ಶ್ರೀ ಸರ್ವತೋಮುಖ ಜೈನ ಸಮಾಜ ವಿನಂತಿಸಿದೆ. ಪ್ರತಿ ಮಕ್ಕಳಲ್ಲಿಯೂ ವಿಶಿಷ್ಟವಾದ ಒಂದು ಪ್ರತಿಭೆ ಇರಲಿದೆ. ಆದರೆ ಅದನ್ನು ಗುರುತಿಸಿ ಬೆಳೆಸುವ ಕಾಲಘಟ್ಟದಲ್ಲಿ ಪೋಷಕರು ಮೈಮರೆಯಬಾರದು ಎಂದು ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಡಿ ದೇವರಾಜ್ ಹೇಳಿದರು. ಸಾಗರ ಶ್ರೀ ರಾಮಕೃಷ್ಣ ವಿದ್ಯಾಲಯ ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಮಕ್ಕಳ ಹಬ್ಬ ವಿಶೇಷ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ನಂತರ ಅವರು ಮಾತನಾಡಿದರು. ಮೊಬೈಲ್ ವೀಕ್ಷಿಸುವ ಮಕ್ಕಳು ಯಾವ ಥರದ ವಿಷಯವನ್ನು ಹೆಚ್ಚು ಗಮನಿಸುತ್ತಾರೆ ಎನ್ನುವುದನ್ನು ಸೂಕ್ಷ್ಮವಾಗಿ ಅರಿತು ಉಳಿತಾಗಿದ್ದರೆ ಪ್ರೋತ್ಸಾಹಿಸುವ, ಕೆಟ್ಟದಾಗಿದ್ದರೆ ಪ್ರೀತಿಯಿಂದ ತಿದ್ದಿ ಸರಿಯಾದ ಮಾರ್ಗದರ್ಶನ ನೀಡುವ ಕೆಲಸ ಮಾಡಿದರೆ ಮಾತ್ರ ನಮ್ಮ ಮಕ್ಕಳನ್ನು ಉತ್ತಮ ಸಾಧನೆ ಮಾಡುವ ಮನಸ್ಥಿತಿ ತೆಗೆದುಕೊಂಡು ಹೋಗಬಹುದು ಎಂದು ಅವರು ಸಲಹೆ ನೀಡಿದರು. ಮುಖ್ಯಸ್ಥೆ ಸರಿತಾ ದೇವರಾಜ, ಮುಖ್ಯ ಶಿಕ್ಷಕ ಲೋಕೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮ್ಮ ಮಕ್ಕಳನ್ನ ಈ ದಿಶೆಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡುವಂತರಾಗಬೇಕು. ಅದಕ್ಕೋಸ್ಕರವಾಗಿ ನಾವು ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡೋದು, ಮನೆಯಲ್ಲಿ ಸ್ವಲ್ಪ ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಅವರು ಮೂಲಭೂತವಾಗಿ ಮನೆಯಲ್ಲಿ ಓದೋದು, ಬರೆಯೋದು, ಅವರು ಏನೇನು ಬರೀತಾರೆ, ಏನೇನು ಓದ್ತಾರೆ ಅದೆಲ್ಲ ಸ್ವಲ್ಪ ಗಮನಿಸ್ತಾ, ಮೊಬೈಲ್ ಇಟ್ಕೊಂಡಿದ್ರೆ ಮೊಬೈಲಲ್ಲಿ ಏನನ್ನ ನೋಡ್ತಾ ಇದ್ದಾನೆ ಅಂತ ಗಮನಿಸ್ತಾ, ಟಿವಿ ನೋಡ್ತಿದ್ರೆ ಯಾವ ಕಾರ್ಯಕ್ರಮ ಮಕ್ಕಳು ನೋಡ್ತಾ ಇದ್ದಾರೆ ಅಂತ ಹೇಳಿ ಗಮನಿಸ್ತಾ ಹೋದ ಹಾಗೆ ಮಕ್ಕಳು ಒಳ್ಳೆ ರೀತಿ ಬೆಳೀತಾ ಹೋಗ್ತಾರೆ. ಅದು 1ರಿಂದ 5ನೇ ಕ್ಲಾಸ್ 6ನೇ ಕ್ಲಾಸ್ ತನಕ ಹೆಚ್ಚು ಸಮಸ್ಯೆ ಇಲ್ಲ. 7ನೇ ಕ್ಲಾಸ್ ದಾಟಿದ ತಕ್ಷಣ ನೋಡ್ಬೇಕು ನೀವು. ಮೊದಲನೇ ಪೇಜ್ಗಿಂತ ಕೊನೆ ಪೇಜ್ ಬುಕ್ಕಲ್ಲಿ ನೋಟ್ಸ್ ಬುಕ್ಕಲ್ಲಿ ಕೊನೆ ಪೇಜ್ ನೋಡ್ಬೇಕು. ಕೊನೆ ಪೇಜಲ್ಲೂ ಕೂಡ ಏನು ಬರ್ದಿಲ್ಲ ಅಂತಂದ್ರೆ ನಿಮ್ಮ ಮಗ ಅಥವಾ ಮಗಳ ತಲೆ ಒಳಗಡೆ ಒಳ್ಳೊಳ್ಳೆ ಭಾವನೆಗಳಿದೆ ಅಂತ. ಕೊನೆ ಪೇಜಲ್ಲಿ ಏನಾದ್ರು ವ್ಯತ್ಯಾಸಗಳು ಇದ್ದಾವೆ ಅಂತಂದ್ರೆ ಸ್ವಲ್ಪ ಬ್ರೈನ್ ವ್ಯತ್ಯಾಸ ಆಗ್ತಾ ಇದೆ ಅಂತ. ಸೊ 9ನೇ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ. 10ನೇ ಕ್ಲಾಸಿಗೆ ಬರ್ಲಿಕ್ಕೂ ಸ್ವಲ್ಪ ಅದು ಮೇಲಿನ ಸ್ತರದ ಕೆಳಗಡೆ ಇಳಿತಾ ಇದೆ ಅಂದರೆ ತಲೆ ಒಳಗೆ ಸ್ವಲ್ಪ ಏನೇನೋ ತುಂಬಿಕೊಡ್ತಾ ಇದ್ದಾವೆ ಅಂತ ಅರ್ಥ. ಹಾಗಾಗಿ ಮೊಬೈಲ್ಗಳಲ್ಲಿ ಏನೇನು ನೋಡ್ತಾನೆ, ಏನೇನು ಚಾಟ್ ಮಾಡ್ತಾನೆ, ಮೆಸೇಜ್ಗಳು ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಇದನ್ನೆಲ್ಲ ಸ್ವಲ್ಪ ಗಮನಿಸ್ಕೊಳ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಾವು ಮಕ್ಕಳನ್ನ ಒಳ್ಳೆ ದಾರಿಗೆ ತೆಗೆದುಕೊಂಡು ಹೋಗ್ಬೋದು. ಸೊ ಎಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ತುಂಬಾ ಧ್ಯಾನ ಇರ್ತಾರೆ, ಎಲ್ಲರೂ ಕೂಡ ಭವ್ಯವಾದ ಶಕ್ತಿ ಇರ್ತದೆ. ಆ ಶಕ್ತಿನ ವ್ಯಕ್ತಗೊಳಿಸತಕ್ಕಂಥ ಕಾರ್ಯ ನಾವು ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ, ಸೊ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ನಮ್ಮ ಬೆಳಗ್ಗೆ ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡಿದ್ದೀವಿ. ಯಾಕಂತಂದ್ರೆ ಎಜುಕೇಶನ್ ಇಸ್ ಮ್ಯಾನಿಫೆಸ್ಟೇಷನ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಪ್ರತಿಯೊಬ್ಬರಲ್ಲೂ ಕೂಡ ಅಗಾಧವಾಗಿ ಶಕ್ತಿ ಇದೆ, ಪ್ರತಿಭೆ, ಅದನ್ನು ವ್ಯಕ್ತಪಡಿಸಬೇಕಂದ್ರೆ ನಿಜವಾದ ಶಿಕ್ಷಣ ನಿಜ ಪ್ರತಿಭೆ. ನಮ್ಮ ಮಕ್ಕಳು ಓದೋದ್ರ ಜೊತೆಗೆ ಪ್ರತಿಭಾವಂತರಾಗಬೇಕು, ಓದೋದ್ರ ಜೊತೆಗೆ ಕ್ರೀಡಾಪಟುಗಳಾಗಬೇಕು, ಓದೋದ್ರ ಜೊತೆಗೆ ಒಳ್ಳೆ ಸಾಧಕರಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು